ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಆಶ್ಚರ್ಯ ವಿಷಯಗಳನ್ನು ತಿಳಿಯೋಣ. ಜಿರಾಫೆಯ ವಿಶೇಷತೆ. ಜಿರಾಫೆಗಳು ಪ್ರಪಂಚದ ಅತ್ಯಂತ ಎತ್ತರ ಪ್ರಾಣಿಗಳು ಎಂಬುದು ನಮಗೆ ಗೊತ್ತು. ಆದರೆ ಅವುಗಳ ಬಗ್ಗೆ ಒಂದು ಅಚ್ಚರಿಯ ವಿಷಯವೇನೆಂದರೆ ಜಿರಾಫೆಯ ಕುತ್ತಿಗೆ ಅಷ್ಟು ಉದ್ದವಿದ್ದರೂ ಅದರಲ್ಲಿರುವ ಮೂಳೆಗಳ ಸಂಖ್ಯೆ ಮನುಷ್ಯನ ಕುತ್ತಿಗೆಯಲ್ಲಿ ಇರುವಷ್ಟೇ. ಹೌದು, ಮನುಷ್ಯ ಮತ್ತು ಜಿರಾಫೆ ಇಬ್ಬರ ಕುತ್ತಿಗೆಯಲ್ಲೂ ಕೇವಲ 7 ಮೂಳೆಗಳು ಇರುತ್ತವೆ. ವ್ಯತ್ಯಾಸವಿಷ್ಟೇ, ಜಿರಾಫೆಯ ಪ್ರತಿ ಮೂಳೆಯು ಸುಮಾರು 10 ಇಂಚುಗಳಷ್ಟು ಉದ್ದವಿರುತ್ತದೆ. ಅಷ್ಟೇ ಅಲ್ಲ, ಜಿರಾಫೆಯ ನಾಲಿಗೆ ಸುಮಾರು 21 ಇಂಚು ಉದ್ದವಿದ್ದು ಅದು ತನ್ನ ನಾಲಿಗೆಯಿಂದ ತನ್ನದೇ ಕಿವಿಯನ್ನು ಸ್ವಚ್ಛಗೊಳಿಸಬಲ್ಲದು. ಸ್ಟ್ರಾಬೆರಿಯ ವಿಭಿನ್ನತೆ. ನಾವು ತಿನ್ನುವ ಹಣ್ಣುಗಳೆಲ್ಲವೂ ಬೀಜಗಳು ಹಣ್ಣಿನ ಒಳಭಾಗದಲ್ಲಿ ಇರುತ್ತವೆ, ಆದರೆ ಸ್ಟ್ರಾಬೆರಿ ಮಾತ್ರ ಇದಕ್ಕೆ ಹೊರತಾಗಿದೆ. ಪ್ರಪಂಚದಲ್ಲಿ ತನ್ನ ಬೀಜಗಳನ್ನು ಹಣ್ಣಿನ ಹೊರಭಾಗದಲ್ಲಿ ಹೊಂದಿರುವ ಏಕೈಕ ಹಣ್ಣು ಅಂದರೆ ಅದು ಸ್ಟ್ರಾಬೆರಿ. ಒಂದು ಅಸಾಧಾರಣ ಗಾತ್ರದ ಸ್ಟ್ರಾಬೆರಿ ತನ್ನ ಹಣ್ಣಿನಲ್ಲಿ 200 ಬೀಜಗಳು ಇರುತ್ತವೆ. ವಿಶೇಷವೇನೆಂದರೆ ಸಸ್ಯಶಾಸ್ತ್ರದ ಪ್ರಕಾರ ಸ್ಟ್ರಾಬೆರಿಯನ್ನು ನಿಜವಾದ ಬೆರಿ ಎಂದು ಪರಿಗಣಿಸುವುದಿಲ್ಲ, ಆದರೆ ಬಾಳೆಹಣ್ಣನ್ನು ಬೆರಿ ಎಂದು ಕರೆಯಲಾಗುತ್ತದೆ. ಬಸವನ ಹುಳುವಿನ ನಿದ್ರೆ. ನೋಡಲು ಅತಿ ಮೃದುವಾಗಿ ಅಥವಾ ನಿಧಾನವಾಗಿ ಚಲಿಸುವ ಬಸವನ ಹುಳ ಒಂದು ವಿಚಿತ್ರ ನಿದ್ರೆಯ ಅಭ್ಯಾಸವನ್ನು ಹೊಂದಿದೆ. ಹವಾಮಾನವು ಅತಿಯಾದ ಒಣಹವೆ ಅಥವಾ ತಂಪಿನಿಂದ ಕೂಡಿದ್ದರೆ ಇವುಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ತಮ್ಮ ಚಿಪ್ಪಿನೊಳಗೆ ಹೋಗಿ ದೀರ್ಘಕಾಲ ನಿದ್ರಿಸುತ್ತವೆ. ಹೀಗೆ ಇವುಗಳು ಸತತವಾಗಿ 3 ವರ್ಷಗಳ ಕಾಲ ನಿದ್ರೆ ಮಾಡಬಲ್ಲವು. ಈ ಅವಧಿಯಲ್ಲಿ ಅವುಗಳಿಗೆ ಯಾವುದೇ ಆಹಾರ ಅವಶ್ಯಕತೆ ಇರುವುದಿಲ್ಲ. ಹಮ್ಮಿಂಗ್ ಬರ್ಡ್ ವಿಶೇಷತೆ. ಪ್ರಪಂಚದ ಅತ್ಯಂತ ಚಿಕ್ಕ ಹಕ್ಕಿಯಾದ ಹಮ್ಮಿಂಗ್ ಬರ್ಡ್ ಒಂದು ಅದ್ಭುತ ಹಾರಾಟ ಕಲೆ ಹೊಂದಿದೆ. ಪ್ರಪಂಚದ ಎಲ್ಲ ಹಕ್ಕಿಗಳಿಗಿಂತ ಭಿನ್ನವಾಗಿ ಹಮ್ಮಿಂಗ್ ಬರ್ಡ್ ಮಾತ್ರ ಹಿಂದಕ್ಕೆ ಹಾರಬಲ್ಲ ಏಕೈಕ ಹಕ್ಕಿಯಾಗಿದೆ. ಅಷ್ಟೇ ಅಲ್ಲ, ಇವುಗಳು ತಮ್ಮ ರೆಕ್ಕೆಗಳನ್ನು 1 ಸೆಕೆಂಡಿಗೆ ಸುಮಾರು 80 ಬಾರಿ ಬಡಿಯುತ್ತವೆ. ಇವುಗಳ ಹೃದಯ ಬಡಿತ ಎಷ್ಟು ವೇಗವಾಗಿ ಇರುತ್ತದೆಂದರೆ 1 ನಿಮಿಷಕ್ಕೆ ಸುಮಾರು 1200 ಬಾರಿ ಬಡಿಯುತ್ತದೆ. ಡಾಲ್ಫಿನ್ಗಳ ನಿದ್ರೆ. ಸಮುದ್ರದ ಅತ್ಯಂತ ಸ್ನೇಹಿ ಪ್ರಾಣಿಯಾದ ಡಾಲ್ಫಿನ್ ನಿದ್ರೆ ಮಾಡುವ ರೀತಿ ಬಹಳ ವಿಚಿತ್ರವಾಗಿದೆ. ಡಾಲ್ಫಿನ್ಗಳು ನಿದ್ರೆ ಮಾಡುವಾಗ ತಮ್ಮ ಒಂದು ಕಣ್ಣನ್ನು ಮಾತ್ರ ಮುಚ್ಚಿಕೊಳ್ಳುತ್ತವೆ ಮತ್ತು ಇನ್ನೊಂದನ್ನು ತೆರೆದಿಡುತ್ತವೆ. ಆಶ್ಚರ್ಯ ವಿಷಯವೇನೆಂದರೆ